Okay, good morning, students. Today we are going to start with a new topic that is what indices. Indices ಅನ್ನು ನಾವು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇನ್ ದಿಸ್ ಟಾಪಿಕ್, ಸೊ ಇಂಡಿಸಸ್ ನಲ್ಲಿ ನೀವು ಕಲಿಯುವಾಗ ಆಕ್ಚುಲಿ ಏನಾಗ್ತದೆ ಅಂದ್ರೆ ನೀವು 9th 10th ಗಳಲ್ಲಿ ಏನೆಲ್ಲ ಆಕ್ಚುಲಿ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್ ಗಳನ್ನ ಕಲಿತಾ ಹೋಗಿದ್ರೆ, ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ಯು ವಿಲ್ ಬಿ ಏಬಲ್ ಟು ಲರ್ನ್ ಇನ್ ದಿಸ್ ಚಾಪ್ಟರ್. ದಟ್ ಇಸ್ ವಾಟ್ ಇಂಡಿಸಸ್ ಅನ್ನೋಂಥದ್ದು ನೋಡೋರಾಗ್ತದೆ. ಸೊ ಮೊದಲನೇದಾಗಿ ನಾವು ವಾಟ್ ಈಸ್ ಇಂಡಿಸಸ್. ಇಂಡಿಸಸ್ ನಥಿಂಗ್ ಬಟ್ ವಾಟ್ ಆಸ್ ಅ ಪ್ಲೂರಲ್ ಥಿಂಗ್ಸ್, ಪ್ಲೂರಲ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಅನದರ್ ಒನ್ ಆಸ್ ವಾಟ್ ಇಂಡೆಕ್ಸ್ ಅನ್ನೋಂಥದ್ದು ನಾವು ಏನಂತ ಕರಿತೀವಿ ಅನ್ನೋದನ್ನ ಸಿಂಗುಲರ್. ಸೊ ಇದನ್ನ ಬೇಸಿಕಲಿ ನಾವು ಕರೆಕ್ಟ್ ಆಕ್ಚುಲಿ ಅರ್ಥ ಮಾಡ್ಕೊಳ್ಬೇಕು. ಇಂಡಿಸಸ್ ಅನ್ನೋದು ಪ್ಯೂರ್ಲಿ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್ ಆಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಲ್ಲಿ ಇಂಡಿಸಸ್ ಅನ್ನೋಂಥದ್ದು ಹೇಳ್ತೀವಿ, ಪ್ಲೂರಲ್ ಅಂತೀವಿ. ದೆನ್ ಇಂಡೆಕ್ಸ್ ಅನ್ನೋಂಥದ್ದು ದಟ್ ಇಸ್ ವಾಟ್ ಸಿಂಗುಲರ್ ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಆಲ್ಸೋ ಹಿಯರ್ ಸೊ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿಗೆ. ಫಾರ್ ಎಕ್ಸಾಂಪಲ್ ಗಳನ್ನ ಆಕ್ಚುಲಿ ಮಾಡ್ತಾ ಹೋಗ್ತೀನಿ. ನನಗೆ 3 to the power of 5. ನೋಡ್ತಾ ಹೋಗಿಲ್ಲ, ಇಲ್ಲಿ 3 to the power of what 5 ಅಂತ ಇದೆ. ಜನರಲ್ ಆಗಿ ನಮ್ಗೆ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್, ಸೊ ವಾಟ್ ವಿ ಆರ್ ಸ್ಟಡಿಂಗ್ ಇನ್ ವಾಟ್ ವಿ ಆರ್ ಲರ್ನಿಂಗ್ ಇನ್ ದಿಸ್ ಟಾಪಿಕ್. ಈ ಒಂದು ಟಾಪಿಕ್ಸ್ ನಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರೊನೌನ್ಸಿಯೇಷನ್ಸ್ ಗಳನ್ನ ಮಾಡ್ತೀವಿ ಅನ್ನೋಂಥದ್ದು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗ್ತದೆ. ಆಮೇಲೆ ಉಚ್ಚಾರಣೆಗಳನ್ನ ಮಾಡಬೇಕು ಅಂತ ನಾವು ಹೇಗಾಗೂ ನಾವು ಬಳಸಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3 to the power of 5. ಏನಾಗ್ತದೆ ಅಂದ್ರೆ 5 ಈಸ್ ನಥಿಂಗ್ ಬಟ್ 5 ಅಂದ್ರೆ ನಾವ್ ಏನಂತ ಕರಿತಾ ಹೋಗ್ತೀವಿ ಅಂತಂದ್ರೆ ಪವರ್, ಎಕ್ಸ್ಪೋನೆಂಟ್ ಈ ರೀತಿ ನಾವು ಕರಿತಾ ಹೋಗ್ತೀವಿ. ಸೊ ಮೇಲ್ಗಡೆ ಇರ್ತದಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆಕ್ಚುಲಿ 5 ಅನ್ನುವಂಥದ್ದನ್ನ ಮೇಲ್ಗಡೆ ಇರುವಂತ ಒಂದು ಅದನ್ನ ಆಕ್ಚುಲಿ ಎಕ್ಸ್ಪೋನೆಂಟ್ ಆಗಿರ್ಬೋದು, ಪವರ್ ಈ ರೀತಿ ಕರಿತಾ ಹೋಗ್ತೀವಿ. ಸೊ ಅದೇ ರೀತಿ 3 ಅಂತ ಬಂದ್ರೆ ಅದನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂತಂದ್ರೆ ಬೇಸ್ ಅಂತ ಆಕ್ಚುಲಿ ಕರಿತಾ ಹೋಗ್ತೀವಿ. ಇದು ಮೇನ್ ಆಗಿ ನಿಮಗೆ ಗೊತ್ತಿರಬೇಕಾಗ್ತದೆ ನಿಮಗೆ. ಸೊ ಮ್ಯಾಥಮೆಟಿಕ್ಸ್ ಇಂಡಿಸಿಸ್ ಫಾರ್ಮ್ಸ್ ಗಳಲ್ಲಿ ಏನಾಗ್ತದೆ ಅಂದ್ರೆ, ಸೊ ಮಲ್ಟಿಪ್ಲೈಯರ್ ಅಂತ ಕಾನ್ಸೆಪ್ಟ್ ಏನಾಗ್ತದೆ, ಇಟ್ ವಿಲ್ ಬಿ ಕನ್ವರ್ಟ್ ಇನ್ ಟು ವಾಟ್ ದಟ್ ಇಸ್ ದ ಪ್ಲಸ್ ಆಗಿ ಬದಲಾವಣೆ ಆಗ್ತದೆ. ಸೊ ವಿ ಆರ್ ನಾಟ್ ಮೇಕಿಂಗ್ ಎನಿ ರೂಲ್. ಸೊ ದಟ್ ಇಸ್ ದ ರೂಲ್ ಆಫ್ ವಾಟ್ ಮ್ಯಾಥಮೆಟಿಕ್ಸ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಇಂಟು ಇರುವಂತದ್ದು ಏನಾಗ್ತದೆ ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನೆಕ್ಸ್ಟ್ ನಾವು ಏನೆಲ್ಲ ವಾಟ್ ಆರ್ ಆಲ್ ದ ಲಾಸ್ ಆಫ್ ಇಂಡಿಸಸ್. ಸೊ ಏನೆಲ್ಲ ಆಕ್ಚುಲಿ ಲಾಸ್ ಆಫ್ ಇಂಡಿಸಸ್ ಇದೆ ಅಂತ ನೋಡುವಾಗ ಆಕ್ಚುಲಿ ಸೊ ಮೊದಲ ನೋಡ್ತೀವಿ ನನಗೆ. ಸೊ ಮಲ್ಟಿಪಲ್ ಲಾ ಅಂತ ನೋಡ್ತಾ ಹೋಗ್ತೀವಿ. ಸೊ ಮಲ್ಟಿಪಲ್ ಲಾ ಅಂತ ನೋಡುವಾಗ ಆಕ್ಚುಲಿ ಅವನಿಗೆ ಫಾರ್ಮುಲಾ ನೋಡ್ಕೊಳ್ಳಿಗೆ a to the power of m into a to the power of n, a to the power of m into a to the power of n. ಈ ರೀತಿ ಫಾರ್ಮ್ ಅಲ್ಲಿ ಇದ್ದಾಗ, ಪ್ರಾಬ್ಲಮ್ಸ್ ಗಳಲ್ಲಿ ಏನಾದ್ರು ಈ ರೀತಿ ಫಾರ್ಮ್ ಇದ್ದಾಗ ಸೊ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ನೋಡೋಣ. ನೋಡಿ ಇಲ್ಲಿ ಬೇಸು ಸೇಮ್ ಇದೆ, ಬೇಸು ಏನಾಗಿದೆ ಸೇಮ್ ಇದೆ, ಪವರ್ ಏನಾಗಿದೆ ಚೇಂಜ್ ಆಗಿದೆ. ಸೊ ಅದನ್ನ ನಾವು ಯಾವ ಫಾರ್ಮಿಗೆ ಚೇಂಜ್ ಆಗುತ್ತೆ ಅಂತಂದ್ರೆ a to the power of m plus n. ಪ್ಲೀಸ್ ಲಿಸನ್ ಕೇರ್ಫುಲಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಇಲ್ಲಿ. ಸೊ ಇಲ್ಲಿ ಒಂದು ರೀತಿ ಏನಾದ್ರು ಫಾರ್ಮ್ ಏನಾದ್ರು ಇತ್ತು ಅಂತಂದ್ರೆ ಪ್ರಾಬ್ಲಮ್ ಗಳಲ್ಲಿ ಕೊಟ್ಟಾಗ ಇದು ಯಾವ ಫಾರ್ಮುಲಾಗೆ ಸಂಬಂಧಪಟ್ಟದಾಗಿರ್ತದೆ ಗೊತ್ತಾಗ್ತಿದೆಯಲ್ಲ. ಒಂದು ಪ್ರಾಬ್ಲಮ್ಸ್ ಏನಾದ್ರು ಕೊಟ್ಟಾಗ ಯಾವ ಪ್ರಾಬ್ಲಮ್ಸ್ ಯಾವ ಫಾರ್ಮುಲಾಗೆ ಆಕ್ಚುಲಿ ಸೊ ವಿಚ್ ಪ್ರಾಬ್ಲಮ್ ದಟ್ ಇಸ್ ವಾಟ್ ಯಾವ ಇದಕ್ಕೆ ಫಾರ್ಮುಲಾ ಇದಕ್ಕೆ ಸೇರ್ಕೊಳ್ತದೆ ಅನ್ನೋದನ್ನ ಸೊ ಫಸ್ಟ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವಾಟ್ ಮಲ್ಟಿಪಲ್ ಲಾ ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದ್ರೆ ಡಿವಿಷನ್ ಲಾ. ನೆಕ್ಸ್ಟ್ ವಾಟ್ ಡಿವಿಷನ್ ಲಾ ಅಂತ ಬಂದಾಗ a to the power of n divided by a to the power of n. ಇಲ್ಲೂ ಸಹಿತ ಏನಿದೆ, ಸೊ ಡಿವೈಡ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಡಿವಿಷನ್ ಲಾ ಅಂತ ನಾವೇನ್ ಕರಿತಾ ಇದೀವಿ ನಿಮಗೆ. ಸೊ ಇನ್ ದಿಸ್ ಡಿವಿಷನ್ ಲಾ, ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ವಾಟ್ a to the power of m divided by a to the power of n. So when they are going to give this kind of problem, so we are going to change into what a to the power of m minus n. See here base same, power will be changes. So ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ ಆಕ್ಚುಲಿ. ಸೊ ಯಾವ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತಾ ಹೋಗಿರ್ತಾರೆ ಅದ್ರ ತಕ್ಕಂತೆ ಆಕ್ಚುಲಿ ನೀವು ಅದನ್ನ ಆ ಫಾರ್ಮ್ಗೆ ತಕ್ಕಂತೆ ನೀವು ಮಾಡ್ತಾ ಹೋಗ್ಬೇಕು ನಿಮಗೆ. ಸೊ ಈ ರೀತಿ ಕೊಟ್ಟಿದ್ದಾರೆ ಅಂತಂದಾಗ ಸೊ ಏನಾಗ್ತದೆ, ಸೊ
ನ್ಯೂಮರೇಟರ್ ಡಿನಾಮಿನೇಟರ್ ಡಿವೈಡ್ ಕಾನ್ಸೆಪ್ಟ್ ಅಲ್ಲಿ ಇತ್ತು ಅಂದಾಗ ನಾವು ಮೇಲ್ಗಡೆ ತಗೊಂಡಾಗ ಏನಾಗ್ತದೆ ಅಂದ್ರೆ ಸೊ ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಬರ್ತದೆ. ದಟ್ ಇಸ್ ಕಾಲ್ಡ್ ಆಸ್ ವಾಟ್ ಡಿವಿಷನ್ ಲಾ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡುವಾಗ ಆಕ್ಚುಲಿ ದಟ್ ಇಸ್ ವಾಟ್ ಪವರ್ ಲಾ. ವಾಟ್ ನೆಕ್ಸ್ಟ್ ನಾವು ಅಂತ ಕರಿತೀವಿ ಪವರ್ ಲಾ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನ ಹೇಗೆ ಬರಿತೀವಿ ಅಂತಂದ್ರೆ a to the power of m whole to the power of n is equal to, ಸೊ ಅದನ್ನ ಹೇಗೆ ಹೇಳ್ತೀವಿ ಅದನ್ನ a to the power of m into n ನೋಡಿ. ಸೊ ಪವರ್ ಲಾ ಅಂತ ಏನಿದೆ ಆಕ್ಚುಲಿ ಇದೇ ರೀತಿಯಲ್ಲಿ a to the power of m whole to the power of n is equal to what a to the power of m into n. ಯಾವ್ದಾದ್ರು ಪ್ರಾಬ್ಲಮ್ಸ್ ಗಳು ಕೊಟ್ಟಿತ್ತು ಅಂದಾಗ 6 to the power of 2 whole to the power of 3 ಅಂತ ಇದ್ದಾಗ ಏನಾಗ್ತಿಂಗೆ 6 to the power of 2 2 into 3. ಸೊ ಈ ರೀತಿ ಬರ್ತದೆ 2 3s 6 6 to the power of 6. ಸೊ ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ನಮಗೆ ಸಿಂಪಲ್ 2 ಮಾರ್ಕ್ಸ್ ಗಳಿಗೆಲ್ಲ ಆಕ್ಚುಲಿ ಇದನ್ನೇ ಕೇಳುವಂತದ್ದಾಗಿರ್ತದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇನ್ನೂ ಕರೆಕ್ಟ್ ಆಗಿ ಇನ್ನೂ ಫಾರ್ಮುಲಾಸ್ ಗಳಿದೆ. ಸೊ ಇನ್ನು ಅದು ಬರಿತಾ ಹೋಗ್ತೀನಿ ನನಗೆ. ಸೊ ನೆಕ್ಸ್ಟ್ ಬಂತಂದ್ರೆ ಏನಾಗ್ತದೆ ನಿಮಗೆ ನೆಕ್ಸ್ಟ್ ಇನ್ನೇನು ಬರ್ತದೆ ನಿಮಗೆ AB whole to the power of what m ಅಂತ ಇದೆ. AB whole to the power of what m ಅಂತ ಇದೆ. ಅದನ್ನ ನಾವು ಬರಿತಾ ಹೋಗ್ತೀವಿ. See here for A also which belongs to m, for B also which belongs to m, ಎರಡಕ್ಕೂ whole to the power of what m ಅದನ್ನೇ ನಾವು ಬರ್ಕೊಳ್ತೀವಿ. ಹೇಗೆ ಅಂತಂದ್ರೆ a to the power of m into b to the power of m. ಸೊ ಅದನ್ನ ಈ ರೀತಿ ಫಾರ್ಮ್ಸ್ ಗಳಿಗೆ ಆಕ್ಚುಲಿ ನಾವು ಚೇಂಜ್ ಮಾಡ್ತಾ ಬರ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಬರ್ತದೆ ಆಕ್ಚುಲಿ ನೆಕ್ಸ್ಟ್ ಏನಿದೆ a by b whole to the power of a by b whole to the power of m ಅಂತ ಬಂದಾಗ ಆಕ್ಚುಲಿ ಏನಾಗ್ತದೆ ಅಂತಂದ್ರೆ ಸೊ ಅದನ್ನೇ ಡಿವೈಡ್ ಕಾನ್ಸೆಪ್ಟ್ ಇರುವಾಗ a to the power of m divided by b to the power of m. ಸೊ ನೋಡಿ ಯಾವ ರೀತಿ ಇದೆ ಅಲ್ಲಿಗೆ a by b whole to the power of m ಅಂತ ಬಂದ ಈ ರೀತಿ ಫಾರ್ಮ್ ಇದ್ದಾಗ ಸೊ ಯು ಹ್ಯಾವ್ ಟು ಚೇಂಜ್ ಇನ್ ದ ಫಾರ್ಮ್ ಆಫ್ ವಾಟ್ a to the power of m divided by b to the power of m. ಸೊ ಈ ರೀತಿ ಫಾರ್ಮ್ ಗಳಲ್ಲಿ ಚೇಂಜಸ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಸಮ್ ಆಫ್ ಸೊ ನೆಕ್ಸ್ಟ್ ಅಂತ ಬಂದ್ರೆ ಇನ್ನೇನಿದೆ ಸೊ a to the power of what 0 is equal to 1. See in the mathematical concept in the indices ಫಾರ್ಮ್ ಅಲ್ಲಿ ನಾವು ಇಂಡಿಸಸ್ ಗಳನ್ನ ಓದ್ತಿರುವಾಗ ಸ್ಟಡಿ ಮಾಡುವಾಗ ಸೊ ಈ ರೀತಿ ಏನಾದ್ರು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಏನಾಗ್ತದೆ ನೋಡಿ a to the power of 0 is equal to 1. ಸೊ 1 ಹೇಗೆ ಬರುತ್ತೆ ಸರ್ ನೋ. ಸೊ ವಿ ಆರ್ ನಾಟ್ ಮೇಕಿಂಗ್ ಎನಿ ರೂಲ್. ಸೊ ಮ್ಯಾಥಮೆಟಿಕ್ಸ್ ಇಸ್ ಮ್ಯಾಥಮೆಟಿಕ್ಸ್. ಸೊ ಅದನ್ನ ನಾವು ಆಕ್ಚುಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಅಂತ ಬಂದ್ರೆ 2 to the power of 0 that is what 1. 3 to the power of 0 is equal to what 1. ಸೊ ಈ ರೀತಿಯಲ್ಲಿ ಆಕ್ಚುಲಿ ಅದರಲ್ಲಿ ಸೊ ಆಕ್ಚುಲಿ ಫಾರ್ಮ್ಸ್ ಗಳನ್ನ ನೋಡ್ಬೇಕಾಗ್ತದೆ. ಆ ಫಾರ್ಮ್ ತಕ್ಕನಾಗಿ ಆಕ್ಚುಲಿ ಸೊ ನಾವು ಮಾಡಬೇಕು. ಅದೇ ರೀತಿಯಲ್ಲಿ a to the power of what a to the power of 1 second ಸ್ಟೂಡೆಂಟ್ಸ್ ನೋಡಿ ಅದೇ ರೀತಿ ರಿಮೈನಿಂಗ್ ಫಾರ್ಮುಲಾಸ್ ಗಳೇನೆಲ್ಲ ಇದೆ ಅಂತ ನಾವು ನೋಡುವಾಗ ಆಕ್ಚುಲಿ ಮೈನ್ ಆಗಿ ಸೊ a to the power of minus m. ಸೊ ಈ ರೀತಿ ಫಾರ್ಮ್ ಅಲ್ಲಿ ಇದ್ದಾಗ ನೀವೇನ್ ಬದಲಾವಣೆ ಮಾಡ್ಕೋಬೇಕಾಗುತ್ತೆ 1 by a to the power of what 1 by a to the power of m ಅಂತ ಬದಲಾವಣೆ ಆಗ್ತದೆ. ಅದು ಎಕ್ಸಾಂಪಲ್ ಆಗಿ ಬೇಕಾದ್ರೆ ನೀವು ಕೊಡುವುದಕ್ಕೆ ಸೊ 2 to the power of minus 1 ಅಂತ ಇರ್ತದೆ. ಸೊ ಅದನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ 1 by 2 to the power of 1 or ಆಗ್ತದೆ 1 by 2. ಸೊ 1 by 2 ಹೇಗಾಗ್ತದೆ ಅಂತ ನೋಡಿ. ಸೊ 2 to the power of 1 ಅಂತಂದ್ರೆ which is equal to what result 2. ಫೈನಲ್ ಆಗಿ we are going to make what ನಾವೇನ್ ಮಾಡ್ಬೋದು ಅಂತಂದ್ರೆ ಏನ್ ಮಾಡ್ತೀವಿ 1 by 2 ನ ಫಾರ್ಮ್ ಆಗಿ ತಗೊಳ್ತೀವಿ. ಸೊ ಈ ರೀತಿ ಫಾರ್ಮ್ ಬಂದಾಗ ಸೊ I have to change it to what so 1 by a to the power of what m ಅಂತ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಸೊ ತುಂಬಾ ತರವಾಗಿ ಇರ್ತಾ ಹೋಗ್ತದೆ. ಸೊ ಇಂಡಿಸಸ್ ಗಳನ್ನ ಮಾಡುವಾಗ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಗಳನ್ನ ನೀವು 9th to 10th ಅಲ್ಲಿ ಓದಿರ್ತೀರಿ. ಸೊ ಅದನ್ನೆಲ್ಲ ಆಕ್ಚುಲಿ ರೀಕಾಲ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಸೊ a to the power of what p by q. ಸೊ ಈ ರೀತಿ ಇದೆ. ಸೊ ಈ ಫಾರ್ಮ್ ಅಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ a to the power of p root q. ಸೊ ಈ ಫಾರ್ಮ್ ಗೆ ನಾವು ಬದಲಾವಣೆಗಳನ್ನ ಮಾಡ್ತಾ ಇರ್ತೀವಿ. ಇಷ್ಟು ಫಾರ್ಮುಲಾಸ್ ಗಳನ್ನ ಆಕ್ಚುಲಿ ದಯವಿಟ್ಟು ನೆನಪಿಟ್ಕೊಳ್ಳಿ. ಪ್ರಾಬ್ಲಮ್ಸ್ ಗಳು ಬಂದಾಗ ಸೊ ಬೇಸ್ಡ್ ಆನ್ ಪ್ರಾಬ್ಲಮ್ ಸೊ ಯು ಹ್ಯಾವ್ ಟು ರೀಕಾಲ್ ದ ವಾಟ್ ಸೊ ದೀಸ್ ಆರ್ ವಾಟ್ ಫಾರ್ಮುಲಾಸ್ ಗಳನ್ನ ಆಕ್ಚುಲಿ ರೀಕಾಲ್ ಮಾಡ್ಕೊಳ್ಬೇಕಾಗ್ತದೆ. ಇಫ್ ಯು ಆರ್ ನಾಟ್ ವಾಟ್ ನಿಮ್ಗೆ ಏನಾಗ್ತದೆ ಗೊತ್ತಾಗ್ಲಿಲ್ಲ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಫಾರ್ಮುಲಾಸ್ ಗಳು ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಗೆ
ಫಾರ್ಮುಲಾಸ್ ನೋಡ್ಕೊಂಡೆ ಅಂತ ನೀವು ನೆಕ್ಸ್ಟ್ ಏನೆಲ್ಲ ಸ್ಟೆಪ್ ಫಾಲೋ ಅಪ್ ಆಗ್ತದೆ ಅದನ್ನು ಮಾಡ್ತಾರೆ. ನೆಕ್ಸ್ಟ್ ಆಕ್ಚುಲಿ ನಾವು ಫಾರ್ಮುಲಾ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ತಾ ಬನ್ನಿ. ಈಗ ಜನರಲ್ ಆಗಿ ನೋಡುವಾಗ ನಾವು ಇಲ್ಲಿಗೆ ನೋಡಿ, ಸೊ 125 to the power of what minus 3/4 whole to the power of what 2 ಅಂತ ಆಕ್ಚುಲಿ ಪ್ರಾಬ್ಲಮ್ ಇಷ್ಟು ಮಾತ್ರ ಕೊಟ್ಟಿರ್ತಾರೆ. ಇದು 2 ಮಾರ್ಕ್ಸ್ ಎಲ್ಲ ಕಂಪಲ್ಸರಿ ಇದ್ದೇ ಇರ್ತದೆ ಈ ರೀತಿನಲ್ಲಿ. ಸೊ ಅದನ್ನ ಮೇನ್ ನಾವು ಅಬ್ಸರ್ವ್ ಮಾಡುವಾಗ ಆಕ್ಚುಲಿ ಈಗ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಪ್ರಾಬ್ಲಮ್ ಇರುವಾಗ ನೀವು ನಾವು ಕೊಟ್ಟಿರುವಂತ ಪ್ರೀವಿಯಸ್ ಗಳು ಏನೆಲ್ಲ ಆಕ್ಚುಲಿ ಫಾರ್ಮುಲಾಸ್ ಗಳನ್ನ ಕೊಟ್ಟಿದ್ದೆ ಯಾವುದಕ್ಕೆ ರಿಲೇಟೆಡ್ ಆಗ್ತದೆ ಹಿಂಗೆ ನೋಡುವಾಗ. ಸೊ ಈ ರೀತಿ ಬರ್ತದೆ ನೋಡಿ ಹಿಂಗೆ. ಸೊ a to the power of m whole to the power of what n is equal to, ಸೊ ನಾವು ಯಾವ ಫಾರ್ಮಿಗೆ ಬದಲಾವಣೆ ಮಾಡ್ತಾ ಹೋಗ್ತೀವಿ, a to the power of m into n. ಸೊ ಇದಕ್ಕೆ ಸೊ ಬದಲಾವಣೆ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನೀವು ಬರ್ಕೊಳ್ತಾ ಹೋಗ್ಬೋದು. ನಿಮಗೆ ಏನಾಗ್ತದೆ ನಿಮಗೆ, ಸೊ 125 power of 3 minus 4 into what 2 ಏನಾಗ್ತದೆ ನಿಮಗೆ ಇಂಟು 2. ಸೊ ಅರ್ಥ ಮಾಡ್ಕೋಬೇಕು ನೋಡಿ. ಸೊ ನಾವು ಈ ರೀತಿ ಇದ್ದಾಗಲೂ ಅಷ್ಟೇ ನೋಡಿ, ಹೋಲ್ ಟು ದ ಪವರ್ ಆಫ್ ಅಂತ ಬರ್ಕೊಂಡ್ರು ಅಷ್ಟೇ. ಸೊ ಮಲ್ಟಿಪ್ಲೈಡ್ ಅದನ್ನೇ ನೋಡಿ ಬರ್ತೀನಿ, a to the power of m whole to the power of what n is equal to, ಸೊ ಯಾವ ಫಾರ್ಮ್ ಬದಲಾವಣೆ ಆಗಿದೆ ಅದನ್ನ a to the power of what m into n ಗೆ ಚೇಂಜಸ್ ಆಗಿದೆ. ಸೊ ಇಲ್ಲಿ ಸೊ ನಾವು ಈ ರೀತಿ ಬರ್ಕೊಂಡಿದ್ವಿ ನೋಡಿ, 125 to the power of minus 3/4 into 2. ಸೊ ಇಲ್ಲಿ ಏನಿಲ್ಲ ಅಂತಾನೆ, ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್ 1 ಅಂತ ಆಕ್ಚುಲಿ ನಾವಲ್ಲಿ ಕಟ್ತಾ ಹೋಗ್ತೀವಿ. ಸೊ ಅದನ್ನೇ ಬರೆಯುವಾಗ 2 1s 2 2 2 ಅಲ್ಲಿಗೆ ಏನಾಗ್ತದೆ ಅಂತಂದ್ರೆ 125 to the power of what 3/2. ಸೊ ಈ ರೀತಿಯಲ್ಲಿ ಬರ್ತಾ ಹೋಗ್ತದೆ. ಈಗ ಸೊ ಏನಾಗ್ತದೆ ಈಗ 125 to the power of minus 3/2. ಸೊ ಈ ರೀತಿ ಇದೆ ಅಂದಾಗ ಸೊ ಇಂಡಿಸಿಸ್ ಫಾರ್ಮ್ಗಳು ಇಂಡಿಸಿಸ್ ಗಳು ಟಾಪಿಕ್ಸ್ ಗಳು ನಾವು ಸ್ಟಡಿ ಮಾಡುವಾಗ ಎಸ್ಪೆಷಲ್ ಆಗಿ ಈ ಸ್ಕ್ವೇರ್ ರೂಟ್ಸ್ ಗಳು, ಕ್ಯೂಬ್ ರೂಟ್ಸ್ ಗಳು ಆಕ್ಚುಲಿ ಎಸ್ಪೆಷಲಿ ನಿಮಗೆ ಸೊ ಗೊತ್ತಿರಬೇಕಾಗ್ತದೆ. ಇದು ಜನರಲ್ ಆಗಿ ನಿಮಗೆ ಯಾವ ಒಂದು ಕ್ಯೂಬ್ ರೂಟ್ಸ್ ಬರುತ್ತೋ, ಸ್ಕ್ವೇರ್ ರೂಟ್ಸ್ ಬರುತ್ತದೋ ಇದನ್ನು ಜನರಲ್ ಆಗಿ ನೋಡುವಾಗ 5 to the power of 3 whole to the power of minus 3/2. ಏನಾಗ್ತದೆ 5 to the power of 3 ಅಂತಂದ್ರೆ ಜನರಲ್ ಆಗಿ ನೋಡಿ ಇಲ್ಲಿಗೆ 5 into 5 ಏನ್ ಬರ್ತದೆ 5 5 is 25 25 into 5 what that is 125. ಅಲ್ಲಿಗೆ 125 ಇದೆಯಾ ನೋಡಿ. ಸೊ ಅದು 5 to the power of 3 whole to the power of what minus 3/2. ಸೊ ಈ ರೀತಿ ಇದ್ದಾಗ ಸೊ ಇಲ್ಲಿ ನೋಡಿ ಹಿಂಗೆ ಇದನ್ನ ಇದು ಯಾವ ಫಾರ್ಮ್ ಅಲ್ಲಿ ಚೇಂಜಸ್ ಆಗ್ತಿದೆ ಈಗ ನೋಡಿ. ಸೊ ಈ ರೀತಿ ಇದ್ದಾಗ 3 into minus 3/2. ಸೊ ಇದು ಏನಾಗ್ತದೆ, ಸೊ minus 9/2. 3 3 is 9 ಅದನ್ನ ಹೇಗೆ ಬರ್ತೀವಿ ಅಂತಂದ್ರೆ 5 to the power of what minus 9/2. 5 to the power of what minus 9/2. ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾವ ಆಫ್ ಇದ್ದಾಗ ನಾವು ಬ್ರಾಕೆಟ್ ಇಂದ ಹೊರಗಡೆ ಇದ್ದಾಗ ಮೇಲೆ ಏನಿರ್ತದೆ ದಟ್ ಇಸ್ ಕಾಲ್ಡ್ as what ಪವರ್ ಅಂತ ನಾವ್ ಏನ್ ಕರಿತೀವಿ ಅದನ್ನ ಹೇಳೋದು. 5 to the power of 3 whole to the power of what minus 3/2. ಸೊ ಈ ರೀತಿ ಇದ್ದಾಗ ಅಲ್ಲಿ ನೋಡಿ m into n 3 into minus 3/2. 3 3 is 9 minus 9/2. ಸೊ ಅದನ್ನ ನಾವು ಹೇಗೆ ಬರ್ಕೊಂಡ್ವಿ 5 to the power of what minus 9/2. ಸೊ ಇದು ಫಾರ್ಮ್ ಹೇಗಿದೆ ಅಂತಂದ್ರೆ ಆಕ್ಚುಲಿ ನಾವು ಫಾರ್ಮುಲಾಸ್ ಬರ್ಸಿದ್ನಲ್ಲ ನಿಮಗೆ, ಏನಿದೆ ಫಾರ್ಮುಲಾ ನಿಮಗೆ ನೋಡ್ತಾ ಹೋಗಿ ಹಿಂಗೆ what a to the power of what m/, so a to the power of what minus m ಅಂತ ಏನಿದೆ. ಸೊ ಇದು ಬಂದಾಗ ಸೊ ಇಲ್ಲಿ ನೋಡಿ ಈ ಫಾರ್ಮ್ ನಾವು ಏನ್ ಮಾಡಬೇಕು, ಯಾವ್ದಕ್ಕೆ ಬದಲಾವಣೆ ಮಾಡಬೇಕು ನಿಮಗೆ 1/a to the power of m ಈ ರೀತಿ ಚೇಂಜಸ್ ಮಾಡಬೇಕು. ಸೊ ಹೇಗೆ ಚೇಂಜಸ್ ಮಾಡ್ತೀವಿ ಅಂತ ನೋಡಿ 1/5 to the power of 9/2. ಸೊ ಈ ರೀತಿ ಡೈರೆಕ್ಟ್ ನಾವು ಏನ್ ಮಾಡ್ಬೋದು ಬರೀಬಹುದು ಈಗ. ಸೊ ಇದನ್ನ ಆಕ್ಚುಲಿ ಅರ್ಥ ಮಾಡ್ಕೋಬೇಕು ಕರೆಕ್ಟ್ ಆಗಿ. ಅದಕ್ಕೆ ಹೇಳುವಂಥದ್ದು ಫಾರ್ಮುಲಾಸ್ ನಿಮಗೆ ಗೊತ್ತಿದೆ ಅಂತಂದ್ರೆ ಯಾವ ಫಾರ್ಮ್ ಅಲ್ಲಿ ಇರ್ತದೆ ಆ ಫಾರ್ಮ್ ನೆಕ್ಸ್ಟ್ ಫಾರ್ಮ್ ಬದಲಾವಣೆ ಮಾಡ್ಕೊಳ್ಬೇಕು. ನಾವು ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ ಈ ರೀತಿ ನೋಡ್ತಾ ಬನ್ನಿ ಹಿಂಗೆ. ಸೊ ಈ ಫಾರ್ಮ್ ಅಲ್ಲಿ ಇದೆ ಅಂತಂದಾಗ ನಿಮ್ಗೆ ಯಾವ ಫಾರ್ಮುಲಾ ನೆನಪಿಗೆ ಬರ್ತದೆ, a to the power of minus m, a to the power of what minus m is equal to
ಅದು ಯಾವ ಫಾರ್ಮ್ ಚೇಂಜಸ್ ಆಗಬೇಕು 1/e⁻⁴ ವಾಟ್ m ಅನ್ನೋದಕ್ಕೆ ಬದಲಾವಣೆ ಆಯ್ತು. ಇದು ಇದೇ ರೀತಿ ಇದೆಯಾ ನೋಡಿ. ಸೊ ಇದು ಈ ಫಾರ್ಮ್ ಅಲ್ಲಿ ಇದೆ. ನಾವು ಯಾವ್ದಕ್ಕೆ ಬದಲಾವಣೆ ಮಾಡ್ಬೇಕು ನಾವೀಗ? ಸೊ ಈ ಫಾರ್ಮಿಗೆ ತರಬೇಕು ನೋಡಿ. ಸೊ 1/5⁹ ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ದಿಸ್. ಸೊ ಇದ್ರ ಬಗ್ಗೆ ಹೆಚ್ಚು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಇದೆಯಲ್ಲ ಅದನ್ನ ಮಾಡ್ತಾ ಹೋಗೋಣ. ಸೊ ಇದ್ರ ರಬ್ ಮಾಡ್ತಾ ಹೋಗ್ತೀನಿ ನಾನಿಂದ. ಸೊ ನೋಡಿ ಸ್ಟೂಡೆಂಟ್ ಇಲ್ಲಿ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ಏನಾಗ್ತದೆ 25⁻² ರೂಟ್ ಡೈರೆಕ್ಟ್ ನೀವು ಹೇಳ್ಬೋದು ರೂಟ್ 25⁻² ಅಂತ ಇದೆ. ಸೊ ಈ ರೀತಿ ಪ್ರಾಬ್ಲಮ್ ನೋಡ್ತಾ ಇದ್ರೆ ಇಫ್ ಯು ಆರ್ ಬೈ ಲುಕಿಂಗ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ ಸೊ ವಿಚ್ ಫಾರ್ಮುಲಾ ಸೊ ಬಿ ಏಬಲ್ ಟು ರಿಮೈಂಡ್ ನಿಮ್ಗೆ ಏನ್ ರಿಮೈಂಡ್ ಆಗ್ತಾ ಬರಬೇಕಾಗ್ತದೆ ನಿಮ್ಗೆ ಅನ್ನೋಂಥ ನೋಡುವಾಗ ಸೊ a⁻p/q is equal to a⁻p√q. ಸೊ ಈ ಫಾರ್ಮ್ ನಲ್ಲಿ ಆಕ್ಚುಲಿ ಇದಕ್ಕೆ ಬರ್ತದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ನೋಡ್ತಾ ಇದ್ರೆ ಈ ಫಾರ್ಮುಲಾ ಬರ್ತದಲ್ಲ. ಸೊ ಇದನ್ನ ನಾವು ಹೇಗೆ ಅಪ್ಲೈ ಮಾಡುವಂಥದ್ದು ಅಂತ ನೋಡುವಾಗ ಸೊ ಇಲ್ಲಿ ನೋಡಿ 25⁻² ಹೋಲ್ ಟು ದ ಪವರ್ ಆಫ್ 1/2 1/2 ಹೇಗೆ ಬಂತು ಈಗ ಅರ್ಥ ಮಾಡ್ಕೊಳ್ಳಿ ಇಲ್ಲಿಗೆ. ಸೊ ರೂಟ್ ಅಂತ ಏನಿದೆ ಸೊ ರೂಟ್ ಕನ್ವರ್ಟ್ ಟು ಚೇಂಜಸ್ ಎಲ್ಲಿಗೆ ಆಗ್ತದೆ ಅಂತಂದ್ರೆ 1/2 ಬರ್ತದೆ. 1/2 ಅಂದ್ರೂ ಒಂದೇ. ಸೊ ರೂಟ್ ಅಂದ್ರೂ ಸೊ ಒಂದೇ ಆಗ್ತದೆ. ಸೊ ರೂಟ್ ನಾವೇನ್ ಮಾಡ್ಕೊಂಡಿದ್ದೇವೆ 1/2 ಫಾರ್ಮಿಗೆ ತಗೊಳ್ತಾ ಹೋಗಿದ್ದೀವಿ. ಆಗ್ತಿಲ್ಲಂಗೆ ರೂಟ್ ನ 1/2 ಫಾರ್ಮಿಗೆ ತಗೊಳ್ತಾ ಹೋಗಿದ್ದೀವಿ. ಸೊ ಅದನ್ನ ನಾವು ಬರಿತಾ ಹೋಗ್ತೀವಿ ಇಲ್ಲಿಗೆ 25 2 × 1/2 ಸೊ ಈ ರೀತಿ ಬರ್ತಾ ಹೋಗ್ತದೆ. ಅದನ್ನ ಜನರಲ್ ಆಗಿ ನಾವು ಇಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ನನಗೆ ಇದನ್ನ ನೋಡಿ 2 ಆಯ್ತು. ಅಲ್ಲಿಗೆ ಕೊನೆಗೆ ಆನ್ಸರ್ ಹೇಳ್ತೀವಿ 25 ಆನ್ಸರ್ ಉಳ್ಕೊತಾ ಬರ್ತದೆ ನಿಮಗೆ. ಸೊ ದಿಸ್ ಇಸ್ ದ ಆನ್ಸರ್ ಆಫ್ ದಿಸ್. ಅದನ್ನು ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಒಂದು ಬೈತಾ ಹೋಗೋಣ ನಮಗೆ. ಸೊ ಇದು ಒಂದು ರೀತಿ ಪ್ರಾಬ್ಲಮ್ ನೋಡ್ತಾ ಹೋಗ್ತೀನಿ ನಾನು ಏನಿದೆ 625 ಹೋಲ್ ಟು ದ ಪವರ್ ಆಫ್ -1/4 ಹೋಲ್ ಟು ದ ಪವರ್ ಆಫ್ 2. ಸೊ ಈ ರೀತಿ ಇದ್ದಾಗ ಸೊ ನಾವೇನ್ ಮಾಡಬೇಕು ಅಂತಾನೆ ಮೊದಲ ಹೇಳಿದ್ರೆ ನಿಮಗೆ ಸ್ಕ್ವೇರ್ ರೂಟ್ಸ್ ಗಳು ಕ್ಯೂಬ್ ರೂಟ್ಸ್ ಗಳು ಆಕ್ಚುಲಿ ನಿಮಗೆ ನೆನಪಿರಬೇಕಾಗ್ತದೆ. ಕ್ಯೂಬ್ ರೂಟ್ಸ್ ಗಳು ಎಷ್ಟು ಟೈಮ್ ಹೌ ಮೆನಿ ಟೈಮ್ಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ದಟ್ ಇಸ್ ಕಾಲ್ಡ್ as ವಾಟ್ ಇಂಡಿಸಸ್ ಅಂತ ನಾವು ಏನ್ ಕರಿತಾ ಇದೀವಿ. ಸೊ ಹೌ ಮೆನಿ ಟೈಮ್ಸ್ ಆಫ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಅದೇ ಒಂದು ನಂಬರ್ಸ್ ಗಳಿಂದ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ ಅನ್ನೋಂಥದ್ದು ನೋಡಿದಾಗ ಸೊ ನಮ್ಗೆ ಈ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಸೊ ಅದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ 5 ಟು ದ ಪವರ್ ಆಫ್ ವಾಟ್ 4 ಬರ್ತದಾ. ಸೊ ನೋಡ್ಕೊಳ್ಬಹುದು ನಿಮಗೆ 5 × 5 × 5 × 5 5 5 25 25 × 5 125 125 × 5 625. ಸೊ ಈ ರೀತಿ ಬಂದಿದೆ ನೋಡಿ 625 5 to the 4 ಅಂತಂದ್ರೆ ಏನ್ ಬರುತ್ತೆ 625 ಬರ್ತಾ ಹೋಗ್ತದೆ. ಸೊ ಅದನ್ನ ಹೋಲ್ ಟು ದ ಪವರ್ ಆಫ್ ವಾಟ್ -1/4 then ಹೋಲ್ ಟು ದ ಪವರ್ ಆಫ್ ವಾಟ್ 2 ಹೋಲ್ ಟು ದ ಪವರ್ ಆಫ್ ಏನಿದೆ 2 ಇದಾಗಿದೆ. ಸೊ ಇದನ್ನ ಫಸ್ಟ್ ನಾವೇನ್ ಮಾಡಬೇಕು ಈ ಬ್ರಾಕೆಟ್ ಅಲ್ಲಿ ಏನಿದೆ ಇಲ್ಲೇನಿದೆ ಅದನ್ನ ನಾವು ಆಕ್ಚುಲಿ ಸಿಂಪ್ಲಿಫಿಕೇಶನ್ ಮಾಡ್ತಾ ಬರ್ಬೇಕು ನಾವು ಹಿಂಗೆ. ಸೊ ಬಂದಾಗ ಏನಾಗ್ತದೆ ನೋಡಿ 4 ಕ್ಯಾನ್ಸಲ್ ಆಗ್ತದೆ. ನಿಮಗೆ ಕನ್ಫ್ಯೂಷನ್ ಆಗ್ತದೆ ಹೇಗಪ್ಪ ಕ್ಯಾನ್ಸಲ್ ಆಗ್ತದೆ ಅಂತ ಅದನ್ನ ನೀವು ಬರ್ಕೊಳ್ಬಹುದು. ಸೊ ಈ ರೀತಿ ಇದ್ದಾಗ ನೋಡಿ ಏನ್ ಬರುತ್ತೆ ಅಂತಂದ್ರೆ a⁻m ಹೋಲ್ ಟು ದ ಪವರ್ ಆಫ್ ಏನ್ ಫಾರ್ಮುಲಾ ಬರುತ್ತೆ ಅದಕ್ಕೆ ನೋಡಿ a⁻m ಹೋಲ್ ಟು ದ ಪವರ್ ಆಫ್ m ಅದಕ್ಕೆ ಬಂದ ಏನಂದ್ರೆ m × n ಆಬ್ವಿಯಸ್ಲಿ. ಸೊ ಈ ಫಾರ್ಮಿಗೆ ಚೇಂಜಸ್ ಆಗ್ತದೆ. ಅದನ್ನ ನಾವು ಬರೆಯುವಾಗ ಇಲ್ಲೇನಾಗ್ತಿದೆ 4 × -1/4 4 ಕ್ಯಾನ್ಸಲ್ ಆಯ್ತು. ಇಲ್ಲಿಗೆ 4 ಕ್ಯಾನ್ಸಲ್ ಆಯ್ತು. 1 -1 ಉಳ್ಕೋತು. ಅದನ್ನ ನಾವೇನ್ ಮಾಡ್ತೀವಿ 5 ಟು ದ ಪವರ್ ಆಫ್ -1 ಹೋಲ್ ಟು ದ ಪವರ್ ಆಫ್ 2 ಅಂತ ಆಕ್ಚುಲಿ ನಾವು ತಗೊಳ್ತಾ ಹೋಗ್ತೀವಿ ನಮಗೆ. ಸೊ ಈಗ ಬರ್ತೀವಿ ಅಲ್ಲಿಗೆ 5 ಟು ದ ಪವರ್ ಆಫ್ -1 ಹೋಲ್ ಟು ದ ಪವರ್ ಆಫ್ 2. ಸೊ 5 ಟು ದ ಪವರ್ ಆಫ್ 1 ಅಂತಂದ್ರೆ ಇಲ್ಲಿ ನೋಡಿ ಸೊ 2 × 1 2 ಫೈನಲ್ ಆಗಿ ನಮ್ಗೆ ಏನ್ ಆನ್ಸರ್ ಬರ್ತದೆ ನಮ್ಗೆ ಅಲ್ಲಿಗೆ 5 ಟು ದ ಪವರ್ ಆಫ್ ವಾಟ್ -2 5 ಟು ದ ಪವರ್ ಆಫ್ ವಾಟ್ -2 ಅನ್ನೋ ಫಾರ್ಮಿಗೆ ಬಂದಿದೆ ನೋಡಿ. ಒಂದೇ ಪ್ರಾಬ್ಲಮ್ ನಲ್ಲಿ ಎರಡು ಫಾರ್ಮುಲಾಸ್ ಗಳು ಅಪ್ಲೈ ಆಗಿ ಬರ್ತಾ ಇದೆ ನಮ್ಗೆ ಇಲ್ಲಿಗೆ ಗೊತ್ತಿದೆಯಾ. ಒಂದೇ ಪ್ರಾಬ್ಲಮ್ ನಲ್ಲಿ ಈ ಫಾರ್ಮ್ ಅಲ್ಲಿ ಇದೆ ಅಂತಂದಾಗ ಈ ಫಾರ್ಮ್ ಏನಾಯ್ತು a⁻m ಹೋಲ್ ಟು ದ ಪವರ್ ಆಫ್ n. ಸೊ ಈ ಫಾರ್ಮ್ ಚೇಂಜಸ್ ಆಯ್ತು ನೋಡಿ. ಸೊ ಇಲ್ಲಿಗೆ ಈ ತರ ತಗೊಂಡೆ ಏನಾಯ್ತು ಫೈನಲ್ ಆಗಿ 4 ಕ್ಯಾನ್ಸಲ್ ಆಯ್ತು. ಸೊ a⁻ -1 ಹೋಲ್ ಟು ದ ಪವರ್ ಆಫ್ ವಾಟ್ 2 ಅಂತ ಬಂದಿದೆ. ಸೊ ಅದೇನಾಯ್ತು ಇಲ್ಲೇನಾಗಿದೆ m × n 2 1s 2 -2 5 to the power of -2. See
ಇಫ್ ಯು ಆರ್ ಬೈ ಲುಕಿಂಗ್ ದಿಸ್ ಕೈಂಡ್ ಆಫ್ ಫಾರ್ಮ್ ಈ ರೀತಿ ಇದೆ ಅಂತಂದಾಗ ನೀವು ಯಾವುದಕ್ಕೆ ಚೇಂಜಸ್ ಮಾಡ್ತಾ ಹೋಗ್ತೀರಿ, ಯಾವ ಫಾರ್ಮುಲಾ ಬಂದು ನೆನಪಾಗ್ತದೆ ನಿಮಗೆ. ಸೊ a to the power of what minus m, so 1 by, ಸೊ ಈ ರೀತಿ ಬರ್ತಾ ಹೋಗ್ತದೆ ನಿಮಗೆ. ಈ ತರ ಚೇಂಜಸ್ ಇದೆ ಅಂತ ಹೇಳ್ತಾರೆ, ಅದನ್ನ ನಾವು ಬರೀತೀವಿ ನಿಮಗೆ. ಸೊ 1 by what ಆನ್ಸರ್ ಏನ್ ಬರುತ್ತೆ ನಮಗೆ 1 by 5 to the power of 2. ಸೊ ಈ ರೀತಿ ಆನ್ಸರ್ನ ಬರ್ತಾ ಹೋಗ್ತದೆ ನಿಮಗೆ. ಇದಕ್ಕೆ ಗೊತ್ತಿರಬೇಕು ನಿಮಗೆ ಆನ್ಸರ್ಗಳು ಬಂದಾಗ ಯಾವ ಫಾರ್ಮಿಗೆ ಬದಲಾವಣೆ ಆಗಬೇಕು ಅನ್ನೋದು ಗೊತ್ತಿರಬೇಕು ನಮಗೆ. ಸೊ ಇದೇನು ಸರ್ a to the power of minus m ಅಂತ ಈ ರೀತಿ ಬಂದ್ರೆ ಇದು ಹೇಗೆ ಬರುತ್ತೆ. ಸೊ ನಾವು ಮಾಡೋವಂಥದ್ದಲ್ಲ, ಮ್ಯಾಥಮೆಟಿಕಲ್ ರೂಲ್ ಏನು ಅಪ್ಲೈ ಸೊ ಹೇಳ್ತಾ ಹೋಗಿದೆ. ಸೊ ಅದನ್ನ ಆಕ್ಚುಲಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಮಗೆ. ಹಾಗಾಗಿ ಸೊ ಆನ್ಸರ್ಗಳು ಬರುವಾಗ ಸೊ ಕ್ವಶನ್ಸ್ಗಳು ಕೊಟ್ಟಾಗ ಯಾವ ಫಾರ್ಮುಲಾಸ್ಗಳಿಗೆ ಆಕ್ಚುಲಿ ರಿಲೇಟೆಡ್ ಆಗ್ತಾ ಹೋಗಿದೆ. ಸೊ ಅದನ್ನ ನೀವು ಈ ರೀತಿ ಬರ್ಕೊಂಡ್ರೆ ಸೊ ನಿಮಗೆ ಸೊ ವಿಚ್ ಇಸ್ ವೆರಿ ಯೂಸ್ಫುಲ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ಮಾಡ್ಕೋಣ. ಓಕೆ ಸ್ಟೂಡೆಂಟ್ಸ್ ನೋಡಿ, ಸೊ ಮುಂದೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡುವಾಗ ಆಕ್ಚುಲಿ ಏನಿದೆ 16 to the power of what 1.25. so how to solve this kind of problem. ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡೋದು ನೋಡುವಾಗ ಮೊದಲನೇದಾಗಿ ಸೊ 1.25 ಇದೆ ಅಂತಂದಾಗ ನಾವು ಯಾವ ಬೇರೆ ನ್ಯೂಮರೇಟರ್ ಡಿನೋಮಿನೇಟರ್ ಅಂಶ ಛೇದಗಳಂತ ನಾವು ಏನ್ ಕರಿತಾ ಹೋಗ್ತೀವಿ. ಸೊ ಅದನ್ನ ಬಂದಾಗ ಈ ಫಾರ್ಮಿಗೆ ಬದಲಾವಣೆ ಆಗ್ತದೆ ಅಂತ ಫಸ್ಟ್ ನಾವು ನೋಡ್ಬೇಕು. ಹಾಗಾಗಿ ಡೈರೆಕ್ಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. 5/4 ಅಂತ ಕಾನ್ಸೆಪ್ಟ್ ಮಾಡೋದು ಏನಾಗ್ತದೆ, ಐ ಮೀನ್ ಈ ತರ ಡಿವೈಡ್ ಮಾಡಿದ್ರೆ 1.25 ಬರ್ತದೆ. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಹೋಗ್ಬೇಕಾರೆ ಸೊ 5/4 ಅಂತ ಮಾಡ್ಕೊಂಡಾಗ ಯು ವಿಲ್ ಗೆಟ್ ವಾಟ್ 1.25 ಅಂತ ಬಂದಿದೆ ಅಂದಾಗ ನಾವು ಡೈರೆಕ್ಟ್ ಆಗಿ ನಾವು ಏನ್ ಮಾಡಬಹುದು ಅಂತಂದ್ರೆ 16 to the power of 5/4 ಅಂತ ಬರ್ಕೊಳ್ಬಹುದಲ್ಲ. ಸೊ ಈ ರೀತಿ ಬರೀತಾ ಹೋಗ್ಬೋದಿರ್ತದೆ. ಸೊ ಈ ರೀತಿ ಬರೆದಾಗ ನಿಮ್ಗೆ ಏನಾಗ್ತದೆ, ಅವಾಗ ಆಕ್ಚುಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ಮಾಡೋದಕ್ಕೆ ಆಕ್ಚುಲಿ ಈಸಿ ಆಗ್ತಾ ಹೋಗ್ತದೆ. ಹಿಂಗೆ ಗೊತ್ತಾಗ್ತಿದ್ಯಾ ಏನಾಗ್ತದೆ ಹಿಂಗೆ ನೆಕ್ಸ್ಟ್ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಈಸಿ ಆಗ್ತದೆ. ಇಲ್ಲಿ 16 ಅಂತ ಇಲ್ಲಿ ಗೊತ್ತಾಯ್ತು ಅನ್ಕೊಳ್ತೀನಿ ನನಗೆ. 5/4 ಎಲ್ಲಿಂದ ಬಂತು, ಅದೆಲ್ಲೂ ಕ್ವಶನ್ಸ್ ಕೊಟ್ಟಿಲ್ಲ. ಸೊ ನಾವೇ ಅಸಂಪ್ಷನ್ ಗಳನ್ನ ಮಾಡ್ಕೊಳ್ಬೇಕು. ಸೊ ಈ ರೀತಿ ಇದ್ದಾಗ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಆನ್ಸರ್ ಬರ್ತದೆ ಅಂತ ತಿಳ್ಕೊಂಡಾಗ ನಾವು ಈ ರೀತಿ 5/4 ಅಂತ ಮಾಡ್ಕೊಂಡ್ರೆ ಏನಾಗ್ತದೆ ನಮಗೆ ಇಸ್ ಇಕ್ವಲ್ ಟು ವಾಟ್ 1.25 ಬರ್ತದೆ. ಯಾವ್ದು ಪವರ್ ಎಲ್ಲ ಇರುವಂತದ್ದು. ನೆಕ್ಸ್ಟ್ ಅದೇ see 16. ಸೊ ದೇ ಆರ್ ಗಿವನ್ ವಾಟ್ 16. ನಮಗೆ 16 ಬರಬೇಕು ಅಂತಂದ್ರೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಹೌ ಮೆನಿ ನಂಬರ್ ಮಲ್ಟಿಪ್ಲೈ ಇಟ್ ಸೆಲ್ಫ್ ಅಂತ ನಾವು ನೋಡುವಾಗ ಸೊ 2 to the power of what 4 whole to the power of what 5/4. ನೋಡಿ ಎಷ್ಟು ಫಾರ್ಮಿಗೆ ಆಕ್ಚುಲಿ ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಸೊ ಈ ರೀತಿ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ 4 ಇಂಟು ನೋಡಿ ನೋಟ್ ಅಂತ ಬೇಕಾದ್ರೆ ನೀವು ಬರ್ಕೊಳ್ಬೋದು. ಹಿಂಗೆ ನೋಟ್ ಅಂತ ಬರ್ಕೊಂಡು ನೀವು ಇಲ್ಲಿಗೆ ಪಕ್ಕದಲ್ಲಿ ಬರ್ಕೊಳ್ತಾ ಹೋದ್ರೆ ನಿಮ್ಗೆ ಈಸಿ ಆಗ್ತಾ ಗೊತ್ತಾಗ್ತದೆ. ಸಮ್ಟೈಮ್ಸ್ ನೀವು ಏನ್ ಮಾಡ್ಕೊಳ್ತೀರ ಅಂತಂದ್ರೆ 4 ಇಂಟು 5/4 ಅಂತ 4 ಹೆಂಗ್ ಕ್ಯಾನ್ಸಲ್ ಆಗ್ತದೆ, ಇದು ಇಲ್ಲ ಡಿನೋಮಿನೇಟರ್ ಇಲ್ಲೂ ಇದೆಯಲ್ಲ, ಇದೆಯಲ್ಲ ಕನ್ಫ್ಯೂಷನ್ ಆಗ್ತೀರಾ. ಸೊ ಆ ರೀತಿ ಅಲ್ಲ, ಇದು ಆಕ್ಚುಲಿ ಏನಾಗ್ತದೆ ಇದು 4 ಇಂಟು 5/4 ಆಗಿ ಬರ್ತಾ ಹೋಗ್ತದೆ. ನಾವು ಬರೆಯುವಾಗ ಆಕ್ಚುಲಿ ಏನಾಗ್ತದೆ ಸೊ ಮೇಲೆ ಕೆಳಗೆ ಆಗಿರ್ಬೋದು ಅಷ್ಟೇ. ಸೊ ದರ್ ಇಸ್ ನೋ ಚೇಂಜಸ್. ಬಂದಾಗ ಏನಾಗ್ತದೆ 4 ಕ್ಯಾನ್ಸಲ್ ಆಗ್ತದೆ. ಅದನ್ನೇ ಇಲ್ಲಿ 4 ಕ್ಯಾನ್ಸಲ್ ಮಾಡಿ ಆನ್ಸರ್ ನಮ್ಗೆ ಏನ್ ಬರ್ತದೆ ಸೊ 2 to the power of what 5 ಬರ್ತದೆ. ಸೊ 2 to the power of 5 ದ ಆನ್ಸರ್ ವಿಚ್ ಇಸ್ ವಾಟ್ ಸೊ ಅದನ್ನೇ 2 ನ ಮಲ್ಟಿಪ್ಲೈಡ್ ಬೈ 5 ಟೈಮ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಸೊ ಹೌ ಮಚ್ ಆನ್ಸರ್ ಎಷ್ಟು ಬರ್ತದೆ ಅಲ್ಲಿಗೆ. ಸೊ ದಟ್ ಇಸ್ ವಾಟ್ 32. ಯು ಕ್ಯಾನ್ ಚೆಕ್ ಸೊ ಬೈ ಮಾಡ್ತಾ ಹೋಗೋದಾಗ್ತದೆ ನಿಮಗೆ. ಸೊ 2 ಇಂಟು ತಗೊಂಡಾಗ ಏನಾಗ್ತದೆ 2 3 4 5 ದಟ್ ಇಸ್ ವಾಟ್ 32. 2 to the power of 5 ಅಂತ ಬಂದಿದೆ ಅಂತಂದ್ರೆ ದ ಆನ್ಸರ್ ವಿಚ್ ಇಸ್ ವಾಟ್ 32. ನೋಡಿ ಫಾರ್ಮ್ ಯಾವ ರೀತಿ ಇದೆ ಚೇಂಜಸ್ ಆಗಿದೆ ಅಂತ. ಸೊ ಮೇನ್ ಆಗಿ ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕು. 5/4 ಆನ್ಸರ್ ಕ್ವಶನ್ಸ್ ಇಲ್ಲ, ನಾವೇ ತಿಳ್ಕೊಳ್ಬೇಕು. ಇದಕ್ಕೆ ನಾವು ಈ ಆನ್ಸರ್ ಬರಬೇಕು ಅಂತಂದ್ರೆ ನಾವು ಯಾವ ನ್ಯೂಮರೇಟರ್ ಡಿನೋಮಿನೇಟರ್ ಅನ್ನೋ ಕಾನ್ಸೆಪ್ಟ್ ಗಳನ್ನ ತಗೊಂಡ್ರೆ ಈ ಫಾರ್ಮ್ ಬರ್ತದೆ ಅಂತ ತಿಳ್ಕೊಂಡ್ರೆ ಸೊ ಮತ್ತೆ ನಮಗೆ ಈಸಿ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ನೋಡ್ತಾ ಬನ್ನಿ ನೋಡಿ 2 ಇಂಟು 3 whole to the power of 2. ಸೊ ಈ ರೀತಿ ಇದೆ. ಅದಕ್ಕೆ ಫಾರ್ಮುಲಾ ಏನ್ ಚೇಂಜ್ ಏನ್ ಬರ್ತಾ ಇದೆ ಹಂಗೆ ಸೊ AB whole to the power of m. ಸೊ ಏನ್ ಫಾರ್ಮಿಗೆ ಬಂದಿದೆ ಇಸ್ ಈಕ್ವಲ್ ಟು A to the power of m into B to the power of m. See that 2 which belongs to 2 and also 2 which belongs to 3 ಎರಡಕ್ಕೂ ಸೇರ್ಕೊಳ್ಳೋದ್ರಿಂದ ಹೋಲ್ ಅಂತ ಬಂದಿದೆ. ಹೋಲ್ 2 ಇಂಟು 3 whole to the power of 2. ಸೊ ಅದನ್ನ ನಾವು ಬರ್ಕೊಳ್ಬಹುದಾಗ್ತದೆ
2 to the power of 2 into 3 to the power of 2. So 2 square ಎಷ್ಟಿದೆ ಈಗ 4 ಇದೆ, ಇದು 3 ಸ್ಕ್ವೇರ್ ಎಷ್ಟಿದೆ, ಸೊ 9 ಇದೆ. ಟೋಟಲ್ ಆನ್ಸರ್ ಎಷ್ಟು ಬರ್ತದೆ ಆಕ್ಚುಲಿ 9 4 36. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತಾ ಆಕ್ಚುಲಿ ಈಗ ಕರೆಕ್ಟಾಗಿ ಒಂದ್ಸತಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಮಾಡಿದ ನಂತರ ನೆಕ್ಸ್ಟ್ಗೆ ಹೋಗ್ತಾವೆ ಸ್ಟೂಡೆಂಟ್ಸ್. ನೋಡಿ ಈಗ ಸೊ ಈ ರೀತಿ ನಾವು ಹೆಂಗ್ ಕೊಟ್ಟಿದ್ದಾರೆ ಕ್ವಶನ್ಸ್ ಅಂದ್ರೆ ಪ್ರೂವ್ ದಟ್ ಪಿ ಟಿ ಅಂತ ಪ್ರೂವ್ ದಟ್, ಅದು ಶೋ ದಟ್ ಅಂತ ಕೇಳ್ಬೋದು, ಪ್ರೂವ್ ದಟ್ ಅಂತ ಕೇಳ್ಬೋದು, ಏನಾರು ಆಗಿರ್ಬೋದು. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾರೆ. 5 ಮಾರ್ಕ್ಸ್ ಕೇಳ್ಬೋದು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ಸ್ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ರೀಡ್ ಮಾಡೋಣ. 2 to the power of m plus 1 into 3 to the power of 2m minus n into 5 to the power of m plus n plus 1 into 6 to the power of n divided by 6 to the power of m into 10 to the power of n plus 1 into 15 to the power of what m ಇದೆ. ಸೊ ಈ ರೀತಿ ಇಷ್ಟು ಪ್ರಾಬ್ಲಮ್ಸ್ ಕೊಟ್ಟಾಗ ಸೊ ನಾವು ಫಸ್ಟ್ ಆಫ್ ಆಲ್ ನಮಗೆ ಸೊ ಯಾವ್ದನ್ನೆಲ್ಲ ಮಲ್ಟಿಪ್ಲೈ ಮಾಡಕ್ ಸಾಧ್ಯ ಆಗ್ತದೆ ಅನ್ನೋಂಥದನ್ನ ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗ್ತದೆ ನಮಗೆ. ಅದನ್ನ ಬಂದು ನೋಡಿ ಸೊ 2 into 1 ಅಂತ ಮಾಡ್ಕೊಂಡಾಗ ಏನಾಗ್ತದೆ, ಸೊ ಏನು ಯೂಸ್ ಹಾಗೆ ಅಷ್ಟೇ ಬರ್ತದೆ ನಮಗೆ. ಸೊ ನೋಡಿ 2 ಈಗ ಜನರಲ್ ನಾನು ಫಾಸ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಹೀಗೆ 2 ಇದೇನಿದೆ ಹಾಗೆ ಬರ್ಕೊಳ್ತಾವ. ಹಿಂಗೆ 2 to the power of m plus 1 into 3 to the power of 2m minus n into 5 to the power of m plus n plus 1 ಸೊ ಇಂಟು ಇಲ್ಲಿ ನೋಡಿ 6 ಅಂತ ಇದೆ. 6 ಅಂತ ಬಂದಿದೆ ಅಂತ ಜನರಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನ ದಟ್ ಇಸ್ ವಾಟ್ 2 3s ಅಲ್ವಾ, 2 into 3 whole to the power of n ಅಂತ ಜನರಲ್ ಆಗಿ ಸೊ ಬರ್ತಾ ಹೋಗಿದೆ. ಹಿಂಗೆ ಇದನ್ನ ಏನಾಗ್ತದೆ ನಾವು ನೆಕ್ಸ್ಟ್ ಬರೆಯುವಾಗ ಏನಾಗ್ತದೆ ಅಂದ್ರೆ 2 to the power of n into 3 to the power of n. ಸೊ ಹೇಗೆ ಅಂತಂದ್ರೆ the n which belongs to 2 and also n which belongs to 3 ಎರಡಕ್ಕೂ ಸೇರ್ಕೊಳ್ಳೋದ್ರಿಂದ ಏನಾಗ್ತದೆ ನಾವು ಅದನ್ನ ಶಫಲ್ ಅಂದ್ರೆ ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಇದು ನೋಡಿ ಇದು ಯಾವ್ದು ಸತಿ ಏನು ಚೇಂಜಸ್ ಆಗಿಲ್ಲ, ಅದು ಮಾತ್ರ ಚೇಂಜಸ್ ಗಳನ್ನ ಮಾಡ್ತಾ ಬಂದಿ ನಾವು. ಹಿಂಗೆ ಬರ್ತಿದ್ಯಾ ಸೊ ನೋಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲೂ ಅಷ್ಟೇನಾಗಿದೆ 6 ಇದೆ. ನಾವೀಗ ಏನಾಗ್ತದೆ ಹಿಂಗೆ 2 3s 6 ಅಂದ್ರೆ 2 into 3 whole to the power of m into 10 ಇದೆ ಅಂತಂದ್ರೆ 2 5s 10 ಅಲ್ಲಿಗೆ n plus 1 2 into 5 whole to the power of what n plus 1 ಅಂತ ಬರ್ತದೆ. ಸೊ ಇದೇನಾಗ್ತದೆ ಈಗ 3 5s 15 3 into 5 whole to the power of what m ಏನ್ ಹೇಳ್ತದೆ ನಂಗೆ m ಅಂತ ಬರ್ತಾ ಹೋಗ್ತದೆ. ಹಿಂಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅನ್ಸತಿ ಏನೇ. ಸೊ ಇದನ್ನೆಲ್ಲ ಏನಕ್ಕೆ ಬರಲ್ಲ ಅಂತ ಏನಾಗ್ತದೆ, ಸೊ 3 1s 3 ಯಾವ್ದಾದ್ರು ಮಲ್ಟಿಪ್ಲೈಡ್ ಎಲ್ಲಿಂದ ಆಗ್ತದೆ ಅದಿಂಗೆ ಬರೋದಿಲ್ಲ. 2 ಅಷ್ಟು ಅದನ್ನು ಅಷ್ಟೇ 5 ಬರೋದಿಲ್ಲ. ಇದು ನೋಡಿ ಸೊ ಮಲ್ಟಿಪ್ಲೈ ಆಗ್ತದೆ 2 3s 6 2 5s 15. ಸೊ ಆ ರೀತಿ ಬರ್ತಾ ಹೋಗ್ತದೆ ಹಿಂಗೆ. ಸೊ ಈಗ ಬಂದಾಗ ಫಸ್ಟ್ ಇದು ಕೊಡಿ, ಇಲ್ಲಿ ಇದು ಎಲ್ಲ ಸೇಮ್ ಬರ್ತದೆ. ಇದನ್ನ ಸ್ಪ್ಲಿಟ್ ಮಾಡ್ಬೇಕು ನಾವೀಗ. ಸ್ಪ್ಲಿಟ್ ಮಾಡೋದು ಹೇಗೆ ಬರ್ತದೆ, ಸೊ ಇದನ್ನ ಹಾಗೆ ಕ್ಯಾರಿ ಓವರ್ ಮಾಡಿ 2 to the power of n plus 1 into 3 to the power of 2m minus n into 5 to the power of m plus n plus 1 into 2 to the power of n into 3 to the power of n. ನೋಡಿ ಸೊ ಇದನ್ನ ಸ್ಪ್ಲಿಟ್ ಮಾಡಿದೀನಿ ಅಷ್ಟೇ ನಾನು ಇಲ್ಲಿಗೆ. ಇದನ್ನ ಸ್ಪ್ಲಿಟ್ ಮಾಡಿದೀನಿ, ಅರ್ಥ ಮಾಡ್ಕೊಳ್ಬೇಕು. ಈಗ ಯಾವ ಫಾರ್ಮುಲಾ ಆಕ್ಚುಲಿ ಏನಕ್ಕೋಸ್ಕರ ಇದು ಬಂದಿದೆ ಈ ತರ. ಅವಾಗ ನಾವು 2 to the power of n into 3 to the power of n ಅಂತ ಬರ್ತಾ ಹೋಗಿದೆ. ಅದನ್ನ ಈಗ ನೆಕ್ಸ್ಟ್ ನೋಡಿ ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಬಂದ್ರೆ ಇಲ್ಲಿ ನೋಡಿ ಸೊ 2 to the power of m into 3 to the power of m ಈಗ ಬಂದಿದೆ. ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ ಇಲ್ಲಿ ನೋಡಿ ಸೊ 2 to the power of n plus 1 into 5 to the power of n plus 1. ನೋಡಿ n plus 1 which belongs to 2 and also 5 ಎರಡಕ್ಕೂ ಸೇರ್ಕೊಳ್ತಾ ಇದೆ ಅದಂಗೆ. ಹಾಗಾಗಿ ಏನಾಗ್ತದೆ ಎರಡನ್ನು ಇಂಡಿವಿಜುವಲ್ ಆಗಿ ಬರಿತಾ ಹೋದೆ. ಸೊ 2 to the power of n plus 1 into 5 to the power of n plus 1. ಸೊ ಇದನ್ನು ಹಾಗೆ ರೀತಿ ಬರಿತಾ ಹೋಗಿ ಹಿಂಗೆ ಇಂಟು 3 to the power of m ಇಂಟು 5 to the power of m. ನೋಡಿ ಇಷ್ಟು ಇದಾಗಿದೆ. ನೆಕ್ಸ್ಟ್ ಫೈನಲ್ ಆಗಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಈಗ ಸೊ ಕ್ವಶನ್ಸ್ ಆಕ್ಚುಲಿ ರಬ್ ಮಾಡ್ಬಿಡ್ತೀನಿ ನನಗೆ. ಕ್ವಶನ್ಸ್ ರಬ್ ಮಾಡಿ ಸೊ ಇದನ್ನ ಅಲ್ಲಿಗೆ ಆಕ್ಚುಲಿ ನೆಕ್ಸ್ಟ್ ಸ್ಟೆಪ್ ನ ಫಾಲೋ ಅಪ್ ಮಾಡ್ತಾ ಬರೋಣ. ಹಿಂಗೆ ಗೊತ್ತಿಲ್ಲ ಹಿಂಗೆ ಸೊ ಯಾವ್ದಾದ್ರು ಸ್ಟೆಪ್ ಗಳನ್ನ ನೋಡ್ಬೇಕು ಹಿಂಗೆ. ಸೊ ಎಲ್ಲೆಲ್ಲಿ ಆಕ್ಚುಲಿ ಆನ್ಸರ್ಸ್ ಗಳನ್ನ ಕರೆಕ್ಟ್ ಆಗಿ ಏನಾದ್ರು ಫಾಲೋ ಅಪ್ ಆಗಿದೆ ಆಗಿಲ್ವ ಅಂತ ಹಿಂಗೆ ಗೊತ್ತಿದಲ್ಲ. 1 second. ಸೊ ನೀವು ವಿಡಿಯೋಸ್ ಗಳನ್ನ ನೋಡುವಾಗ ಆಕ್ಚುಲಿ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ಸೊ ಯು ಕ್ಯಾನ್ ವಾಟ್
ಅಗೈನ್ ಮತ್ತೆ ಆಕ್ಚುಲಿ ನೋಡೋದು ಯು ಕ್ಯಾನ್ ಸಿ ದ ವಾಟ್ ಅಗೈನ್ ಅಂಡ್ ಅಗೈನ್ ಮತ್ತೆ ನೋಡ್ತಾ ಹೋಗ್ಬೋದು. ಹೀಗೆ ನೋಡೋದ್ರಿಂದ ಸೊ ಇಲ್ಲಿ ಏನಾಗ್ತದೆ ಕ್ಲೀನ್ ಅರ್ಥ ಆಗ್ತಾ ಬರ್ತದೆ. ಸೊ ಇದನ್ನ ರಬ್ ಮಾಡ್ತೀನಿ. ಸೊ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಹೋಗೋಣ. ಓಕೆ ನೋಡಿ ಇಲ್ಲಿ ಸೊ ಈ ಒಂದು ಸ್ಟೆಪ್ ಆಗಿದೆಯಲ್ಲ, ಇಲ್ಲಿ ತನಕ ಏನೆಲ್ಲ ಆಗಿದೆ ಕರೆಕ್ಟ್ ಇನ್ನೊಂದು ಟೈಮ್ ನೋಡ್ತಾ ಹೋಗಿ ನೀವು ಗೊತ್ತಾಗ್ತಿದಲ್ಲ ಹಿಂಗೆ. ಸೊ ಇದಾದ ನಂತರ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ನಮಗೆ ನೋಡಿ, ಈ ಫಾರ್ಮ್ ಏನಿದೆ ಇಲ್ಲಿ ಹಿಂಗೆ ಗೊತ್ತಾಗ್ತಿದಲ್ಲ ಹಿಂಗೆ, ಈ ಫಾರ್ಮ್ ಏನಿದೆ ಹಿಂಗೆ, ಇದು ಯಾವ ಫಾರ್ಮುಲಾಗೆ ಬರ್ತದೆ ಈ ರೀತಿ ಇದ್ದಾಗ ಡಿವಿಷಬಲ್ ಲಾ ಏನ್ ಹೇಳುತ್ತೆ ಅಂತಂದ್ರೆ a to the power of m divided by a to the power of n, ಅದನ್ನೇನಂತಿದೆ m minus n. ಹೌದಲ್ವಾ? ನೋಡಿ ಈ ಫಾರ್ಮ್ ಅಲ್ಲಿ ಇದೆ, ಏನಿದೆ ಇದು ನೋಡಿ ಈ ಫಾರ್ಮ್ ಅಲ್ಲಿ ಇದೆ, ಈ ಫಾರ್ಮಿಗೆ ಬದಲಾಯಿಸಬೇಕು ಅಂದ್ರೆ ಡಿವೈಡ್ ಕಾನ್ಸೆಪ್ಟ್ ಏನಿದೆ ಮೇಲ್ ಬಂದಾಗ ಏನಾಗ್ತದೆ ಸೊ ಮೈನಸ್ ಆಗಿ ಕನ್ವರ್ಟ್ ಆಗ್ತಾ ಬರ್ತದೆ ಹಿಂಗೆ. ಸೊ ಅದನ್ನ ನಾನು ಇಲ್ಲಿ ಬರೆದಿದ್ದೆ ಅಷ್ಟೇ. ನಾನು ನಿಮಗೆ ಗೊತ್ತಾಗ್ತಿದ್ಯಾ ಇದು ಮೇಲ್ಗೆ ಹೆಂಗ್ ಬಂತು ಸರ್ ಅನ್ನೋದಲ್ಲ ಹಿಂಗೆ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ ಫಾರ್ ದಿಸ್ ಸ್ಟೆಪ್, ಈ ಸ್ಟೆಪ್ ಬಂದಾಗ ಯಾವ್ದು ಚೇಂಜಸ್ ಆಗ್ತದೆ ಸೊ ಇರ್ತದೆ. ಈಗ ನಾವು ನೋಡುವಾಗ ಯಾವುದೆಲ್ಲ ಬೇಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಬೇಸ್ ಅಂತ ಕರಿತೀವಿ, ಇದನ್ನ ಪವರ್ ಅಂತ ಕರಿತಾ ಹೋಗ್ತೀವಿ. ಸೊ 3 ಬೇಸ್ 5 ಬೇಸ್ 2 3. ಮೊದಲನೇದಾಗಿ ನಾವು ಫಸ್ಟ್ ಏನ್ ಮಾಡೋಣ 2 ನ ಯಾವ್ದೆಲ್ಲ ಇದೆ ನೋಡ್ಕೋಣ. ಫಸ್ಟ್ ನಾವು ಏನ್ ಮಾಡೋಣ 2 ಅಂತ ಬಂದ್ರೆ ಫಸ್ಟ್ ಏನಿದೆ m ಪ್ಲಸ್ 1 ಇದೆ. ನೆಕ್ಸ್ಟ್ 2 ಇನ್ನೇನಿದೆ ಇದೊಂದಾಯ್ತು. ಇಲ್ಲಿದೆ ನೋಡಿ ಇದೇನಿಗೆ ಇಲ್ಲಿ ಅರ್ಥ ಮಾಡ್ಕೋಬಹುದು ಹಿಂಗೆ. ಸರ್ ಇಲ್ಲಿ ನೆಕ್ಸ್ಟ್ ಯಾವ ಸೈನ್ ಹಾಕ್ಬೋದು, ಇಲ್ಲಿ ಇಂಡಿಸಸ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ದ ಇಂಟು ಮಲ್ಟಿಪ್ಲೈಡ್ ಬೈ ಕನ್ವರ್ಟ್ ಇಂಟು ವಾಟ್ ಅಡಿಷನ್ ಪ್ಲಸ್ ಅಂತ ಹೇಳ್ತಾ ಹೋಗ್ತೇವೆ. ನಾವು ಯಾವಾಗಲೂ ಪ್ಲಸ್ ನ ಮಾಡ್ತಾ ಹೋಗ್ತೀವಿ ಮಲ್ಟಿಪ್ಲೈ ನಲ್ಲಿ ಇಂಡಿಸಸ್ ಫಾರ್ಮ್ ನಲ್ಲಿ. ಇಲ್ಲಿ 2 to the power of n ಇದೆ. ಸೊ ಅಗೈನ್ ಬೇಸ್ ಎಲ್ಲಾ 2 ಇರೋದ್ರಿಂದ ನೋ ನೀಡ್ ಟು ರೈಟ್ ವಾಟ್ ಅಗೈನ್ ಅಂಡ್ ಅಗೈನ್ ವಾಟ್ 2 ನ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಈಗ ಬರಿಬಹುದು 2 to the power of n ಇದೆ. ನೆಕ್ಸ್ಟ್ ಇಲ್ಲೇನಿದೆ 2 to the power of m ಇದೆ. ಅದೇ ನಾವು ಇಲ್ಲೇ ಚೇಂಜಸ್ ಆಯ್ತು, ಇಲ್ಲಿ ಡಿವೈಡ್ ಕಾನ್ಸೆಪ್ಟ್. ಸೊ ಅರ್ಥ ಆಗ್ತಿಲ್ಲ ಈಗ ಎರಡೇ ಇರೋದ್ರಿಂದ ಸೊ ಮೇಲ್ಗಡೆ ಬರುವಾಗ ಅದನ್ನ ನಾವೇನಂತೀವಿ ಅಂತಂದ್ರೆ ಮೈನಸ್ ಎಂ. ಅದೇ ನೋಡಿ ಮೈನಸ್ ನ್ಯೂಮರೇಟರ್ ಡಿನಾಮಿನೇಟರ್ ಕಾನ್ಸೆಪ್ಟ್ ಇತ್ತು ಅಂದಾಗ ನಾವು ಮೇಲ್ ತಗೊಂಡಾಗ ಏನಾಗುತ್ತೆ ಮೈನಸ್ ಆಗ್ತದೆ. ಇದನ್ನೇ ಚೇಂಜ್, ಅದಕ್ಕೆ ಫಾರ್ಮುಲಾ ಹೇಳಿದ್ದ ನಿಮ್ಗೆ ಯಾವ್ದಕ್ಕೆ ಯಾವ ತರ ಬರುತ್ತೆ ಅಂತ. ಸೊ ಇದು ಮೇಲ್ ತಗೊಂಡಿದೆ ಈಗ. ನೆಕ್ಸ್ಟ್ ಇದು 2 ಇಲ್ಲಿದೆ ನೋಡಿ n ಪ್ಲಸ್ 1 ಮೈನಸ್ n ಮೈನಸ್ 1. ಇಲ್ಲಿ ಏನ್ ಪ್ಲಸ್ ಇತ್ತು ಅಂದ್ರೆ ಮೈನಸ್ ಆಗ್ತದೆ. ನಾವು ಆಕ್ಚುಲಿ ಏನಾಗ್ತದೆ ಈಗ ಸೊ ಮೇಲ್ ತಗೊಳ್ಳೋದ್ರಿಂದ ಮೈನಸ್ ಆಬ್ವಿಯಸ್ಲಿ ಬರೀತದೆ. ಸೊ n ಪ್ಲಸ್ 1 ಇದೆ, ಪ್ಲಸ್ ಇರೋದು ಮೈನಸ್ ಆಗ್ತದೆ, ಮೈನಸ್ ಇರೋದು ಪ್ಲಸ್ ಆಗ್ತಾ ಹೋಗ್ತದೆ. ಸೊ ಇದು ಆಯ್ತು. ದೆನ್ ಅಲ್ಲಿಗೆ 2 ಮುಗೀತು. ನೆಕ್ಸ್ಟ್ ನಾವೇನ್ ಮಾಡ್ತೀವಿ 3 ತಗೊಳ್ಳೋಣ. ಆಗ್ತಿದ್ಯಾ? ನೆಕ್ಸ್ಟ್ ಏನಿದೆ 3 ತಗೊಳ್ತವಣ 3. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ 2 to the power of m minus n 3 to the power of 2m minus n ಅಂತ ಇದೆ. ಸೊ ಅದನ್ನ ಮೊದಲನೇದಾಗಿ 2m minus n ಅಂತ ಇದೆ. ನೆಕ್ಸ್ಟ್ 3 ಯಾವ್ದಿದೆ ನೋಡಿ ಇಲ್ಲಿದೆ, ಬೇಸ್ ಇಲ್ಲಿದೆ. ಸೊ ಬೇಸ್ ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಪವರ್ ಗಳನ್ನ ಮಾಡ್ತಾ ಹೋಗಿ ದೆನ್ ವಾಟ್ 2m minus n ಪ್ಲಸ್ n ಆಗಿದೆ. ನೆಕ್ಸ್ಟ್ ಇಲ್ಲಿ ಬರ್ನ ಡಿವೈಡ್ ಕಾನ್ಸೆಪ್ಟ್ ಇಲ್ಲೇನಿದೆ m ಇದೆ, ಅದಕ್ಕೆ ಮೈನಸ್ m ಆಗ್ತದೆ. ದೆನ್ ವಾಟ್ ಹಿಯರ್ ಆಲ್ಸೋ ಮೈನಸ್ m. ಸೊ ಅಲ್ಲಿಗೆ ಆಯ್ತಿಗೆ 3 ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ, ಎಲ್ಲ ಬೇಸ್ 3 ಗಳದ್ದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನಾಗ್ತದೆ ಇಂಟು 5 ಏನಿರ್ತದೆ ಸೊ ನೋಡ್ತೋಣ ಯಾವ್ದಿದೆ 5 ಇಲ್ಲಿದೆ ನೋಡಿ m ಪ್ಲಸ್ n ಪ್ಲಸ್ 1 ಇಲ್ಲಿದೆ m ಪ್ಲಸ್ n ಪ್ಲಸ್ 1. ನೆಕ್ಸ್ಟ್ ಯಾವ್ದು 5 ಇದೆ ಇಲ್ಲಿದೆ ನೋಡಿ, ಇಲ್ಲಿ ಆಗ್ತದೆ ಮೈನಸ್ n ಮೈನಸ್ 1 ಏನ್ ಪ್ಲಸ್ ಇದೆ ಸೊ ಮೈನಸ್ ಆಗಿ ಚೇಂಜಸ್ ಆಗ್ತದೆ. ಬಿಕಾಸ್ ವಾಟ್ ನ್ಯೂಮರೇಟರ್ ಡಿನಾಮಿನೇಟರ್ ಕಾನ್ಸೆಪ್ಟ್ ಡಿವೈಡ್ ಕಾನ್ಸೆಪ್ಟ್ ಅನ್ನು ಮೇಲ್ಗಡೆ ತಗೊಂಡಾಗ ಏನಾಗ್ತದೆ ಸೊ ಮೈನಸ್ ಆಗಿ ಬರ್ತಾ ಹೋಗ್ತದೆ. ಸೊ ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗಿ ಚೇಂಜಸ್ ಆಗ್ತಾ ಹೋಗ್ತದೆ. ದೆನ್ ವಾಟ್ ಹಿಯರ್ ಆಲ್ಸೋ 5 ದಟ್ ಇಸ್ ವಾಟ್ ಮೈನಸ್ m. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಇಲ್ಲಿ ಸೊ ಏನೆಲ್ಲ ಯಾವ್ದು ಪ್ಲಸ್ ಮೈನಸ್ ಗಳು ಏನಿದೆ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಬರ್ತೀವಿ ಅಷ್ಟೇ. ಫೈನಲ್ ಆಗಿ ಏನ್ ನೋಡ್ಕೊಳ್ತದೆ ಅದು ಆನ್ಸರ್ ಆಗಿ ಬರ್ತಾ ಹೋಗ್ತದೆ. ಫೈನಲ್ ಆನ್ಸರ್ ನಮ್ಗೆ ಏನ್ ಮಾಡ್ಬೇಕು ಪ್ರೂವ್ ದಟ್ ಫೈನಲ್ ಆಗಿ ಏನಾದ್ರು 1 ಆನ್ಸರ್ ಅಂತ ಶೋ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನ ಇಲ್ಲಿ ನೋಡಿ ಫಸ್ಟ್ ಬನ್ನಿಗೆ ನೋಡಿ ಪ್ಲಸ್ m ಮೈನಸ್ m ಕ್ಯಾನ್ಸಲ್ ಆಯ್ತಾ, ಪ್ಲಸ್ m ಮೈನಸ್ m ಕ್ಯಾನ್ಸಲ್. ದೆನ್
+1 -1 ಕ್ಯಾನ್ಸಲ್, +n -n ಕ್ಯಾನ್ಸಲ್. ಆನ್ಸರ್ ನಮ್ಗೆ ಏನ್ ಬರ್ತದೆ 2 to the power of 0 ಅಲ್ಲ, 0 ಅಲ್ಲದಿಗೆ, ಅದಕ್ಕೆ 0 ಬಂದಿದೆ. ನೆಕ್ಸ್ಟ್ ಅದನ್ನೇನೆ ಇಂಟು 3 ತಗೊಳ್ಳುವಾಗ ಇಲ್ಲಿ ನೋಡಿ, ಸೊ ಏನೇನು ಬರ್ತದೆ ಹಿಂಗೆ, ಫಸ್ಟ್ ನಮ್ಗೆ ಹಿಂಗೆ -n +n ಕ್ಯಾನ್ಸಲ್ ಆಗಿದೆ, ಹಿಂಗೆ -n +n ಕ್ಯಾನ್ಸಲ್ ಆಗಿದೆ. ಇಲ್ಲಿ 2 ಇಲ್ಲಿ ನೋಡಿ -m ಇದೆ, ಇಲ್ಲಿ 2m ಇದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋದು ಹಿಂಗೆ. ಇಲ್ಲಿ +2m ಅಂತ ಅರ್ಥ ಆಯ್ತಾ? ಇದು +2m. ಇಲ್ಲಿ ಏನಿದೆ -m. ಆಕ್ಚುಲಿ ನಾನು ನಿಮ್ಗೆ ಏನ್ ಹೇಳಿದೀನಿ, ಮೈನಸ್ ಅಡಿಷನ್ ಕಾನ್ಸೆಪ್ಟ್ ಬರ್ತೀವಿ. ಸೈನ್ ಏನಾಗುತ್ತೆ, ವಿಚ್ ಎವರ್ ಇಸ್, ಎರಡರಲ್ಲಿ ಏನಿದೆ ಅದನ್ನ ತಗೊಳ್ತಾ ಹೋಗ್ತೀವಿ. ಅದನ್ನ ಏನಾಗ್ತಿದೀನಿ ಅಂತಂದ್ರೆ -2m +2m -2m ಏನಾಯ್ತು, ಕ್ಯಾನ್ಸಲ್ ಆಗ್ತದೆ. ಅದನ್ನ ಹೇಳಂತಿದೆ ಇಲ್ಲಿಗೆ 2m ಕ್ಯಾನ್ಸಲ್ ಆಯ್ತಾ. ಅಲ್ಲಿಗೆ ಏನ್ ಬಂದಾಗ 3 to the power of 0. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ನಿಂಗೆ. ಸೊ ನೋಡಿ, ಅದಕ್ಕೆ ನಾನು ಇಲ್ಲಿ ಬರ್ದು ತೋರಿಸ್ತಾ ಇದ್ದೀನಿ ನಿಮಗೆ 2m ಅಂತ ಇದೆ. ಸೊ ಹೇಗೆ ಸರ್ ಅದನ್ನ ನಾವು 1/n ಅದನ್ನ ಏನಾಗ್ತಿದೆ ಕಟ್ ಮಾಡುವಂಥದ್ದು. ನಮಗೆ ಕ್ಯಾನ್ಸಲೇಷನ್ ಹೇಗಾಗ್ತದೆ, -m ಆಗ್ತದೆ, -2m, ಇಲ್ಲಿ +2m, ಎರಡು ಕ್ಯಾನ್ಸಲ್ ಆಯ್ತಲ್ಲ. ಫೈನಲ್ ಏನ್ ಬಂತು 3 to the power of 0 ಇಂಟು 5 to the power of ಏನ್ ಬರ್ತದೆ ನೋಡೋಣ. ಇಲ್ಲಿ ಏನಾಯ್ತು ನಿಮಗೆ +m -m ಕ್ಯಾನ್ಸಲ್, +n -n +1 -1 5 to the power of 0. ಸೊ ಇಲ್ಲಿ ಆಗ್ತದೆ. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಇಲ್ಲಿ 2 to the power of 0 ಇದೆ ಅಂತಂದ್ರೆ ನಮಗೆ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ a to the power of what 0 is nothing but 1 ಅಂತ ಬರ್ತಾ ಹೋಗ್ತದೆ ನಮ್ಗೆ. ಇಲ್ಲಿಗೆ a to the power of 0 ಇದೆ ಅಂತಂದ್ರೆ that is what 1. ಸೊ ಹಾಗಾಗಿ here as answer has come what ಏನ್ ಬಂದಿದೆ, ಆನ್ಸರ್ ಬಂದಿದೆ 2 to the power of 0. that is what 1 into 3 to the power of 0 1. ಸೊ into 5 to the power of 0 1. ಫೈನಲ್ ಆಗಿ ಆನ್ಸರ್ ಏನಿದೆ 1. ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಸೊ ಆನ್ಸರ್ ವಿಲ್ ಬಿ 1. ಸೊ ಆಕ್ಚುಲಿ ಏನಿದೆ, ಪ್ರೂವ್ ದಟ್ ವಾಟ್, ಫೈನಲ್ ಆಗಿ 1 ಅಂತ ಇದೆ. ಸಿ ನೋಡಿ, 1 into 1 1 into 1 ಈ ತರ ಬರ್ತಾ ಹೋಗಿ ನಿಮಗೆ. ಸೊ ಹಾಗಾಗಿ ಸೊ ಈ ರೀತಿ ಪ್ರಾಬ್ಲಮ್ಗಳನ್ನ ಆಕ್ಚುಲಿ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಯಾಕೆಂತಂದ್ರೆ ಒಂದು ಚೂರು ಏನಾದ್ರು, ಅದಕ್ಕೆ ಹೇಳಿ ನೋಡಿ, ಸೊ ಈ ಫಾರ್ಮ್ ಇದ್ದಾಗ ನಾವು ನ್ಯೂಮರೇಟರ್ ಡಿನಾಮಿನೇಟರ್ ಅಂಶ ಛೇದ ಅಂತ ನಾವು ಏನ್ ಕಾನ್ಸೆಪ್ಟ್ ಗಳನ್ನ ಬಳಸ್ತಾ ಹೋಗ್ತೀವಿ, ಇದು ಫಾರ್ಮುಲಾ ಈಗ ಬರ್ತದೆ ನೋಡಿ. ಸೊ ಡಿವೈಡ್ ಇದ್ದಾಗ ನಾವು ಮೇಲ್ ತಗೊಂಡಾಗ ಏನಾಗ್ತದೆ, ಮೈನಸ್ ಬರ್ತದೆ. ಅದನ್ನ a to the power of m -n. ಸೊ ಹಾಗಾಗಿ ಸೊ ಈ ರೀತಿ ಎಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಒಂದು ಚೂರು ಮೈನಸ್ ಪ್ಲಸ್ ಗಳೇನಾದ್ರು ಕಾನ್ಸೆಪ್ಟ್ ಚೇಂಜಸ್ ಆಯ್ತು ನಿಮ್ಗೆ ಏನಾದ್ರು, ಇಫ್ ಯು ಆರ್ ನಾಟ್ ರಿಮೈಂಡಿಂಗ್ ವಾಟ್ ಫಾರ್ಮುಲಾಸ್, ಸೊ ಆನ್ಸರ್ ವಿಲ್ ಬಿ 0 ಮಾರ್ಕ್ಸ್ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಪ್ಲೀಸ್ ಬಿ ಕೇರ್ಫುಲ್. ಸೊ ವೈಲ್ ಯು ಆರ್ ಸಾಲ್ವಿಂಗ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್, ಸಣ್ಣ ಪುಟ್ಟ ಪ್ರಾಬ್ಲಮ್, ಸ್ಮಾಲ್ ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಅದನ್ನ ನೀವು ಸಾಲ್ವ್ ಮಾಡ್ತಾ ಬನ್ನಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ಆಕ್ಚುಲಿ ಸೊ ಇದನ್ನ ಅಡ್ವಾನ್ಸ್ಡ್ ಪ್ರಾಬ್ಲಮ್, ಇನ್ನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾನ. ಥ್ಯಾಂಕ್ ಯು ಆಲ್ ಆಫ್ ಯು.